ಇವತ್ತು ವಾರ ವಿಷಯ ಹಬ್ಬಗಳು. ಗಣೇಶ ಹಬ್ಬದ ದಿವಸ ಭಕ್ತರ ಮನೆಗೆ ಊಟಕ್ಕೆ ಹೋಗೋದೊಂದು ಅಭಿನಯ ಮೂಲಕ ಕತೆ ಹೇಳ್ಕೊಡ್ತೀನಿ. ಎಲ್ರು ಓಕೆನಾ? ವೆರಿ ಗುಡ್. ಇಲಿ ಮೇಲೆ ಕೂತು ಗಣೇಶ ಭಕ್ತರ ಮನೆ ಊಟಕ್ಕೆ ಹೊರಟ್ರು. ಭಕ್ತರು ಗಣೇಶನ ಊಟಕ್ಕೆ ಕರೆದ್ರು. ಗಣೇಶ ಊಟಕ್ಕೆ ಕೂತ್ರು. ಭೂಮಿಕಾ ತಟ್ಟೆ ಇಟ್ಟು ಕಡುಬುಗಳನ್ನ ಹಾಗೆ ಇಲಿಗೂ ಕಡುಬುಗಳನ್ನ ಕೊಟ್ರು. ಇಲಿನು ಗಣೇಶ ಮತ್ತೆ ಇಬ್ರು ಕಡುಬುಗಳನ್ನ ತಿಂದ್ರು. ಗಣೇಶನ್ ಊಟ ಆಯ್ತು. ಕೈ ತೊಳೆದ್ರು. ಭೂಮಿಕಾ ತಟ್ಟೆ ತೆಗೆದು ಸೈಡ್ಗಿಟ್ಟು ಆಶೀರ್ವಾದ ಪಡಿತಾರೆ. ಒಳ್ಳೇದಾಗ್ಲಿ ಅಂತ ಗಣೇಶ ಭಕ್ತರಿಗೆ ಆಶೀರ್ವಾದ ಮಾಡಿ ಇಲಿ ಮೇಲೆ ಕೂತು ಹೊರಟ್ರು. ಈಗ ಅವ್ರ ಎದುರುಗಡೆ ಒಂದ್ ಇಲಿ ಬಂದು ಗಣೇಶ ಕೂತಿರೋ ಇಲಿ ಬಿದ್ದೋಗ್ಬಿಟ್ರು. ಗಣೇಶ ಚಂದ್ರ ನೋಡಿ ಗಣೇಶನ್ಗೆ ಬಿದ್ದಿದ್ದ ನೋಡಿ ನಕ್ಬಿಟ್ಟು ಗಣೇಶ ಶಾಪ ಕೊಟ್ರು. ಇಲ್ಲಿ ಗಣೇಶ ಮೋದಕಗಳನ್ನೆಲ್ಲ ಹೊಟ್ಟೆಗೆ ಇಟ್ಕೊಂಡು ಹಾವು ತಗೊಂಡು ಸುತ್ಕೊಂಡು ಇಲಿ ಮೇಲೆ ಕೂತು ಕೈಲಾಸಕ್ಕೆ ಹೊರಟ್ರು. ಈ ಕತೆ ನೀತಿ ಏನು ಅಂತಂದ್ರೆ, ಯಾರಾದ್ರೂ ಬಿದ್ದಾಗ ಅಣಕಿಸ್ಕೋಬಾರ್ದು. ಅಣಕಿಸ್ಕೊಂಡಿಕ್ಕೆ ಗಣೇಶ ಯಾರಿಗ್ ಶಾಪ ಕೊಟ್ಟಿದ್ದು? ಚಂದ್ರನ್ ಶಾಪ ಕೊಟ್ರು. ಎಲ್ರು ಚಪ್ಪಾಳಿ ಹಾಕಿ ವೆರಿ ಗುಡ್.